ಜಮ್ಮು ಕಾಶ್ಮೀರದ ಕುಪ್ವಾರಾದಲ್ಲಿ ಮತ್ತೆ ಹಿಮಪಾತ ಸಂಭವಿಸಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಲ್ರೆಡಿ ಜಮ್ಮು ಕಾಶ್ಮೀರದ ನಾನಾ ಭಾಗದಲ್ಲಿ ಹಿಮಪಾತ ಸಂಭವಿಸಿರುವಂತಹ ಕಾರಣದಿಂದಾಗಿ ದೊಡ್ಡ ಅನಾಹುತನೇ ಸಂಭವಿಸಿದೆ. ಇದೀಗ ಕುಪ್ವಾರಾದಲ್ಲಿ ಮತ್ತೆ ಹಿಮಪಾತ ಸಂಭವಿಸಿದ್ದು 5 ಯೋಧರು ಹಿಮಪಾತದಲ್ಲಿ ಸಿಕ್ಕಾಕೊಂಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗಿದೆ. ಕುಪ್ವಾರದ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಕುಪ್ವಾರಾದಲ್ಲಿ ಸದ್ಯ ಯೋಧರ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ. ಆ ಸೇನಾ ಕ್ಯಾಂಪ್ ಮೇಲೇನೆ ಹಿಮಪಾತ ಸಂಭವಿಸಿರುವಂತಹ ಕಾರಣದಿಂದಾಗಿ ಅಡಿಗಡೆಗೆ ಅಂದ್ರೆ ಹಿಮದ ಅಡಿ ಸುಮಾರು 5 ಮಂದಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ ಅವರನ್ನೆಲ್ಲರನ್ನು ಕೂಡ ರಕ್ಷಿಸುವಂತ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ. ಹಾಗೆ ಆತಂಕದ ವಿಚಾರ ಅಂತ ಅಂದ್ರೆ ಇದು ಕಳೆದ 4 ದಿನಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸ್ತಾ ಇರುವಂತ 6ನೇ ಹಿಮಪಾತ. ಇದೀಗ ತಾನೇ ಅಂದ್ರೆ ಮೊನ್ನೆ 25ನೇ ತಾರೀಕು ಜಮ್ಮು ಕಾಶ್ಮೀರದ ಗುರೇಜ್ ವಲಯದಲ್ಲಿ ಸಂಭವಿಸಿದಂತಹ ಹಿಮಪಾತದಿಂದಾಗಿ ಸುಮಾರು 15 ಮಂದಿ ಯೋಧರು ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅದರಲ್ಲಿ ನಮ್ಮ ರಾಜ್ಯದ ಹಾಸನದ ಸಂದೀಪ್ ಕುಮಾರ್ ಕೂಡ ಒಬ್ರು 24 ವರ್ಷದ ಸಂದೀಪ್ ಕುಮಾರ್ ಅವರು ಕೂಡ ಹುತಾತ್ಮರಾಗಿದ್ದಾರೆ. ಇನ್ನೂ ಕೂಡ ಅವರ ಮೃತದೇಹ ಅಲ್ಲೇ ಇದ್ದು ವಾತಾವರಣ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ಅಥವಾ ವ್ಯತಿರಿಕ್ತ ವಾತಾವರಣದಿಂದಾಗಿ ಅವರ ಮೃತದೇಹವನ್ನು ಇಲ್ಲಿ ತರೋದಕ್ಕೆ ಸಾಧ್ಯ ಆಗಿಲ್ಲ. ಪಾರ್ಥಿವ ಶರೀರವನ್ನ ಅದರ ನಡುವಿನ ಈಗ ಮತ್ತೊಮ್ಮೆ ಕುಪ್ವಾರಾದಲ್ಲಿ ಹಿಮಪಾತ ಸಂಭವಿಸಿದೆ ಅಂತ ಹೇಳಿ ತಿಳಿದು ಬಂದಿದೆ. ಮೊನ್ನೆ ಸೋನಾಮಾರ್ಗ್ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತ ಸಂಭವಿಸಿರುವಂತಹ ಸಂದರ್ಭದಲ್ಲಿ ಹಲವು ಸೈನಿಕರು ಹುತಾತ್ಮರಾಗಿದ್ರು. 25ನೇ ತಾರೀಕು ಸೋನಾಮಾರ್ಗ್ ಸೇನಾ ಕ್ಯಾಂಪ್ ಮೇಲೆ ಸಂಭವಿಸಿದಂತಹ ಹಿಮಪಾತವಾಗಿತ್ತು. ಇದೀಗ ಮತ್ತೆ ಕುಪ್ವಾರಾದಲ್ಲಿರುವಂತಹ ಸೇನಾ ಕ್ಯಾಂಪ್ ಮೇಲೇನೆ ಮತ್ತೆ ಈಗ ಹಿಮಪಾತ ಸಂಭವಿಸಿರುವಂತಹ ಕಾರಣದಿಂದಾಗಿ ಇದು 4 ದಿನದಲ್ಲಿ 6ನೇ ಬಾರಿಗೆ ಸಂಭವಿಸಿದಂತಹ ಹಿಮಪಾತವಾದಂತಾಗಿದೆ. ಈಗ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತ ಸಂಭವಿಸಿರುವಂತಹ ಕಾರಣದಿಂದಾಗಿ ಸುಮಾರು 5 ಮಂದಿ ಯೋಧರು ಸಿಕ್ಕಾಕೊಂಡಿದ್ದಾರೆ ಹಿಮದ ಅಡಿ ಅಂತ ಹೇಳಿ ತಿಳಿದು ಬಂದಿದೆ. ಈಗ ಅವರನ್ನ ಹೊರತರುವಂತಹ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ.